ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವರು ಹಾಲು ತೊಗೊಬರ್ತೀನಿ ಅಂತ ಪೇಟೆಗೆ ಹೋದರು. ನಾನು ಬಿಸಿ ನೀರನ್ನು ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇವತ್ತು ತಿಂಡಿ ಬಂದು ರೊಟ್ಟಿ ಮತ್ತು ಸ್ವಲ್ಪ ಕಡಲೆ ಪಲ್ಯ ಮಾಡೋಣ ಅಂತ. ನಮ್ಮನೆಯವ್ರ ತಮ್ಮ ಇವತ್ತು US ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡಿ ಕಡಲೆ ಪಲ್ಯ ಮಾಡೋಣ ಅಂತ. ಹಾಗೆಯೇ ಬದನೆಕಾಯಿ ತುಂಬ ಇತ್ತು. ಬದನೆಕಾಯ್ದು ಒಂಥರ ಚಟ್ನಿ ಮಾಡೋಣ ಅಂತ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿದೆ, ಬದನೆಕಾಯಿ ಬಜ್ಜಿ ಮಾಡಲೋ, ಅದು ಹುಣಸೆ ರಸ ಎಲ್ಲ ಹಾಕಿ ಒಂಥರ ಚಟ್ನಿ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಇರ್ತಾಯಿತ್ತು. ಅದನ್ನು ಮಾಡಲಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಮಾಡಿದೆ ಕೂಡ. ತುಂಬ ದಿನ ಆಗೋಗಿತ್ತು. ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಅಡುಗೆಗಳನ್ನ ಮಾಡದೆ ಮರ್ತು ಹೋದಂಗೆ ಆಗಿಬಿಟ್ಟಿದೆ. ನನಗೆ ಒಂದೊಂದು ಸಲ ಅನಿಸುತ್ತೆ, ಅಯ್ಯೋ ನಾನು ಅದನ್ನು ಮಾಡಿಲ್ಲಲ್ಲ, ಇದನ್ನು ಮಾಡಿಲ್ಲಲ್ಲ ಅಂತ ಹೇಳಿ. ಅದೇ ನಿನ್ನೆ ರಾತ್ರಿ ನೆನಪಾಯಿತು. ಇವತ್ತು ಬೆಳಗ್ಗೆ ಎದ್ದಾಗ ಅವ್ರ ಹತ್ರ ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಕಡಲೆ ಪಲ್ಯ ಹಾಗೆಯೇ ಬದನೆಕಾಯಿ ಚಟ್ನಿನ ಮಾಡ್ತೀನಿ. ಹಾಗೆಯೇ ನನಗೆ ಅವತ್ತೊಬ್ಬರು ಕಮೆಂಟ್ ಹಾಕಿದ್ರಲ್ವ, ಮಾಡಿದ್ದೆ ಅಡುಗೆ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ತುಂಬ ಜನ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ ನಾನು. ತುಂಬ ಜನ ಕೂಡ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಏನಂದರೆ ನಾವು ಯಾವುದೇ ಅಡುಗೆನ ಕಲ್ತ್ರೂ ನಮ್ಮ ಅಜ್ಜಿ ನೋಡಿ ಇಲ್ಲ ನಮ್ಮ ತಾಯಿ ನೋಡಿ ನಾವು ಅಡುಗೆಗಳನ್ನ ಕಲ್ತಿರ್ತೀವಿ. ಅವ್ರು ಏನೇನು ಅಡುಗೆಗಳನ್ನ ಮಾಡಿರ್ತಾರೋ ಅದೇ ಥರ ನಾವು ಕೂಡ ಮಾಡ್ತೀವಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಹೆಂಗೆ ಗೊತ್ತಾ, ನಮ್ಮ ಅಮ್ಮನೇ ನೋಡಿ, ಈಗ ನಾನು ಊರಿಗೆ ಹೋದಾಗ ನಿಮಗೆ ತೋರಿಸ್ತೀನಿ, ಎಲ್ಲ ತರಕಾರಿಗಳನ್ನೂ ಬೆಳೀತಾರೆ. ಏನೂ ಇಲ್ಲ ಅಂದ್ರೂ ಏನಾದರೂ ಒಂದು ಸೊಪ್ಪು ಕೊಯ್ಕೊಬಂದು ಒಂದು ಸಾರು ಮಾಡೋದಾಗಲಿ ಅಥವಾ ಒಂದು ಪಲ್ಯ ಮಾಡೋದಾಗಲಿ ಮಾಡ್ತಾರೆ. ಅದು ಎಷ್ಟು ರುಚಿ ಇರುತ್ತೆ ಗೊತ್ತಾ. ನಾವು ಇಲ್ಲಿ ಟೊಮೆಟೊ ರುಬ್ಬ ಹಾಕಿ, ಗೋಡಂಬಿ ರುಬ್ಬ ಹಾಕಿ, ಫ್ರೆಶ್ ಕ್ರೀಮ್ ಹಾಕಿ, ಅದು ಏನೇನೋ ಮಾಡಿದ್ರೂ ಆ ರುಚಿ ಸಿಗೋದಿಲ್ಲ. ಹಾಗೆಯೇ ನಮ್ಮ ಅಜ್ಜಿ ಒಂದು ತಾಳು ಸೊಪ್ಪು ಅಂತ ಮಾಡೋರು. ಬಸಳೆ ಸೊಪ್ಪನ್ನು ಮತ್ತು ಹಸಿಮೆಣಸನ್ನು ಹಾಗೆ ಹೆಸರು ಬೇಳೆ ಹಾಕಿ ಬೇಯಿಸೋರು. ಆನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಒಂದು ಒಗ್ಗರಣೆ ಹಾಕೋರೋ ಏನು ಹಾಕೋರೋ ಅಂತ ನಂಗೆ ಗೊತ್ತಿಲ್ಲ. ಎಷ್ಟು ರುಚಿಯಾಗಿರ್ತಿತ್ತು ಗೊತ್ತಾ ಆ ಸಾರು. ನಮ್ಮಮ್ಮ ಯಾವಾಗಾದರೂ ಮಾಡ್ಕೊತೀನಿ ಅಂತ ಹೇಳ್ತಾರೆ. ನನಗೆ ಆ ತಾಳು ಸೊಪ್ಪು ಮಾಡಿದಾಗ ಆಮೇಲೆ ಒಗ್ಗರಣೆ ಹಾಕ್ತಿರ್ಲಿಲ್ಲ. ಮೇಲ್ಗಡೆಯಿಂದ ಕೊಬ್ಬರಿ ಎಣ್ಣೆನ ಒಂದು 2 ಚಮಚ ಹಾಕೋರು ಅಷ್ಟೇ. ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕಿ ಬೇಯಿಸಿ ಮೇಲೆ ಕೊಬ್ಬರಿ ಎಣ್ಣೆನ ಒಂದು 2 ಚಮಚ ಹಾಕೋರು. ಅದು ಎಷ್ಟು ರುಚಿಯಾಗಿರ್ತಿತ್ತು ಅಂದರೆ, ಆಮೇಲೆ ಅದಕ್ಕೆ ಮೊಸರು ಹಾಕ್ಕೊಂಡು ಊಟ ಮಾಡೋದು. ನಿಜ ಹೇಳ್ತೀನಿ, ನನಗೆ ನಮ್ಮ ಅಜ್ಜಿ ತೀರೋದ್ಮೇಲೆ ನಾನು ಆ ಸಾರನ್ನು ಊಟನೇ ಮಾಡಿಲ್ಲ. ಅಷ್ಟು ರುಚಿಯಾಗಿರ್ತಿತ್ತು. ಅದಕ್ಕೆ ಒಂದು ಹುಳಿ ಹಾಕ್ತಿರ್ಲಿಲ್ಲ ಅಥವಾ ಒಂದು ಬೆಲ್ಲ ಹಾಕ್ತಿರ್ಲಿಲ್ಲ. ಜಸ್ಟ್ ಒಂದು ಉಪ್ಪು ಹಾಕ್ತಿದ್ರು, ಒಂದು ಚೂರು ಹಾಲು ಬಿಡ್ತಾಯಿದ್ರು ಅಷ್ಟೇ. ಅದು ಬಿಡಿ, ಅದು ಹೇಳೋಕ್ಕೆ ಅಸಾಧ್ಯ. ಮತ್ತೇನು ಗೊತ್ತಾ, ನಮ್ಮ ಅಡುಗೆಗಳನ್ನೇ ನಾವು ಮುಂದುವರ್ಸ್ಕೊತ ಹೋಗಬೇಕು. ಅದು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇವಾಗಲೇ ಹೇಳ್ತಾರೆ ನೋಡಿ, ಜಂಕ್ ಫುಡ್ ತಿನ್ನಬೇಡಿ, ಅದು ಪಿಜ್ಜಾ ತಿನ್ನಬೇಡಿ, ಸಾಸ್ ತಿನ್ನಬೇಡಿ, ಹಿಂಗೆ ಹೇಳ್ತಾರಲ್ವ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ನಮ್ಮ ಅಜ್ಜಿಯವರೆಲ್ಲ ನಿಜ ಹೇಳ್ತೀನಿ, ಒಂದು ದಿನವೂ ಸ್ವೀಟ್ ತಿಂದೇ ಇರೋ ದಿನ ಇರಲಿಲ್ಲ. ಸ್ವೀಟ್ ಅಂದರೆ ಸಕ್ಕರೆ ಯೂಸ್ ಮಾಡ್ತಿರ್ಲಿಲ್ಲ ಅವರು. ನೀವು ಬೇಕಿದ್ದರೆ ಕೇಳಿ, ಹಳ್ಳಿಗಳಲ್ಲಿ ಅಜ್ಜಿಯವರು, ನಿಮ್ಮ ಅಮ್ಮನ ತಾಯಿನೋ ಅಥವಾ ಯಾರಾದರೂ ಒಬ್ಬರು ಮೂಲತಃ ಹಳ್ಳಿಯವ್ರು ಆಗೇ ಇರ್ತಾರೆ. ಅವರನ್ನು ನೀವು ಕೇಳಿ, ಅವರೆಲ್ಲರೂ ಬೆಲ್ಲ ಯೂಸ್ ಮಾಡ್ತಾಯಿದ್ರು ಆವಾಗ. ಇವಾಗೆಲ್ಲ ಸಕ್ಕರೆ ಹಾಕ್ತಾರೆ. ನಮ್ಮ ಅಜ್ಜಿಯವರು, ನಾನು ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಅಜ್ಜಿಯವರೆಲ್ಲ ಒಂದು ದಿನವೂ ಸ್ವೀಟ್ ಊಟ ಆದ ನಂತರ ಸ್ವೀಟ್ ತಿಂದೇ ಅವ್ರು ಹೇಳ್ತಿರ್ಲಿಲ್ಲ. ಈಗ ರೊಟ್ಟಿ ಮಾಡಿದ್ರು ಅಂದರೆ ರೊಟ್ಟಿ ಅದ್ರ ಮೇಲೆ ಸ್ವಲ್ಪ ಬೆಲ್ಲ ತುಪ್ಪ ಹಾಕ್ಕೊಳ್ಳೋರು, ಇಲ್ಲ ಬೆಣ್ಣೆ ಅಂದರೆ ಮನೇಲೆ ಬೆಣ್ಣೆ ತುಪ್ಪ ಎಲ್ಲ ಇರುತ್ತಲ್ವ, ಅದನ್ನೇ ತಿನ್ನೋರು. ಆಮೇಲೆ ಏನೂ ಇಲ್ಲ ಅಂದರೆ ಅವಲಕ್ಕಿ, ಹಾಲು, ಬೆಲ್ಲ. ಮತ್ತು ಒಂದೇನು ಗೊತ್ತಾ, ನಮ್ಮಲ್ಲಿ ಅವಲಕ್ಕಿ ಕೂಡ ಮನೇಲೇ ಮಾಡೋರು. ಅಂದರೆ ಮನೇಲೆಲ್ಲ ಮಿಲ್ಲಿಗೆ ಹಾಕಿಸಿ ಭತ್ತನ ಅದೆಷ್ಟೋ ದಿನ ನೆನೆಸಿಟ್ಟು ಮಿಲ್ಲಿಗೆ ಒಯ್ದು ಅವಲಕ್ಕಿನ ಮಾಡಿಸ್ಕೊಂಡು ಬರೋರು. ಎಷ್ಟು ಅವಲಕ್ಕಿ ಮಾಡಿಸೋರು ಗೊತ್ತಾ ಆವಾಗ. ಅವಲಕ್ಕಿ, ಹಾಲು, ಬೆಲ್ಲ ತಿನ್ನೋರು. ಕಡುಬು, ಬೆಲ್ಲ, ಹಾಲು ಹಂಗೆ ತಿನ್ನೋರು. ಮತ್ತು ನಮ್ಮ ಅಜ್ಜಿಯವರೆಲ್ಲ ಟೀ ಕಾಫಿ ಕುಡಿಯೋದು ಹೆಂಗಂದರೆ ಸಕ್ಕರೆ ಪಾಕ, ಇದು ಪಾಯಸನಾದರೂ ಚೂರು ಸಕ್ಕರೆ ಬೆಲ್ಲ ಕಮ್ಮಿ ಇರುತ್ತೆ. ನಮ್ಮ ಅಜ್ಜಿ ಕಾಫಿ ಮಾಡಿಕೊಟ್ರೆ ನಂಗೆ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ವೀಟ್ ಇರೋದು. ಅವರೆಲ್ಲ ಎಷ್ಟು ಹೆಲ್ದಿಯಾಗಿ, ಒಂದು BP ಇರಲಿಲ್ಲ, ಒಂದು ಶುಗರ್ ಇರಲಿಲ್ಲ, ಎಷ್ಟು ಆರೋಗ್ಯವಾಗಿ ಇದ್ದರು ಅಲ್ವಾ. ನಮಗೀಗ ಏನಾಗಿದೆ, ಅದು ಇದು ಫ್ಯಾನ್ಸಿ ಇದೆಲ್ಲ ತಿಂದುಬಿಟ್ಟು ಯಾರು ನೋಡಿದ್ರು 30 ವರ್ಷಕ್ಕೆ BP ಶುಗರು ಎಲ್ಲ ಬಂದಿದೆ.
ನಾವೆಲ್ಲ ಹಿಂದಿನ ಕಾಲಕ್ಕೆ ಹೋಗಬೇಕು. ಎಲ್ಲರೂ ಅಷ್ಟೇ, ಈಗ ನೋಡಿ ಎಲ್ಲ ಆರ್ಗ್ಯಾನಿಕ್ ಅಂತ ಇದ್ದಾರೆ, ಮತ್ತೆಲ್ಲ ಹಿಂದಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತು ನಾನು ಹಳ್ಳಿಗಳಿಗೆ ಹೋದು ವಿಡಿಯೋ ಮಾಡಿದಾಗ ಕೂಡ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ. ಎಲ್ಲರಿಗೂ ಇವಾಗ ಗೊತ್ತಾಗಿದೆ ನಾವು ಹಳ್ಳಿನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಕರೋನಾ ಟೈಮಲ್ಲಂತೂ ತುಂಬ ಜನ ಪೇಟೆಲಿರೋರೆಲ್ಲ ಹಳ್ಳಿಗೆ ಬಂದು ಸೇರಿದ್ರು. ಅಂದರೆ ವಲಸೆ ಹೋಗಿರ್ತಾರಲ್ವ ಕೆಲಸಕ್ಕೆ, ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಎಲ್ಲ, ಅವರೆಲ್ಲ ತುಂಬ ಜನ ವಾಪಸ್ ಬಂದು ಈಗ ಕೃಷಿ ಕೂಡ ಮಾಡೋರು ತುಂಬ ಜನ ಇದ್ದಾರೆ. ವಾಪಸ್ ಹೋಗದೆ ಇಲ್ಲೇ ಕೃಷಿನೂ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹಳ್ಳಿಲಿ ಒಂದು ನೆಮ್ಮದಿ ಇರುತ್ತೆ. ಏನಿಲ್ಲ ಅಂದರೂ ನೀವು ಹಳ್ಳಿಗಳಲ್ಲಿ ಜೀವನನ ಮಾಡಬಹುದು. ಅಲ್ಲಿ ಇಲ್ಲಿ ಹೊರಗಡೆ ಹೋದರೆ ಏನಾದರೂ ಒಂದು ತರಕಾರಿ ಸಿಗುತ್ತೆ ಅಥವಾ ಏನೋ ಒಂದು ಸಿಗುತ್ತೆ. ಪೇಟೆಯಲ್ಲಿ ನೀವು ಏನೇ ತೊಗೋಬೇಕು ಅಂದರೂ ದುಡ್ಡು ಕೊಟ್ಟೇ ಕೊಡ್ಬೇಕು. ಈಗ ನಮ್ಮನೇಲಿ ಒಂದು ಲೋಟ ಹಾಲಿಲ್ಲ ಅಂದರೆ, ಯಾರೋ ಅರ್ಜೆಂಟಾಗಿ ಬಂದಿದ್ದಾರೆ ಅಂದರೆ ನಾನು ಬೈಕ್ ತೊಗೊಂಡು ಇಲ್ಲ ನಮ್ಮನೆಯವ್ರನ್ನ ಹಾಲು ತೊಗೊಬನ್ನಿ ಅಂತ ಪ್ಯಾಕೆಟ್ ಹಾಲು ತರೋಕ್ಕೆ ದುಡ್ಡು ಕೊಟ್ಟು ಕಳಿಸ್ಬೇಕು. ಅದೇ ಹಳ್ಳಿಗಳಲ್ಲಿ ಹಾಗಲ್ಲ, ಅಕ್ಕಪಕ್ಕ ಮನೇಲೂ ಎಮ್ಮೆ ಇರುತ್ತೆ, ದನ ಇರುತ್ತೆ, ಒಂದು ಲೋಟ ಹಾಲು ಆರಾಮಾಗಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಅದೂ ಹಾಗೆಯೇ ಮಳೆಗಾಲದಲ್ಲಂತೂ ನಿಮಗೆ ತರಕಾರಿಗಳಲ್ಲಿ ವೆರೈಟಿ ಸಿಗುತ್ತೆ. ಎಲ್ಲ ಥರ ತರಕಾರಿಗಳನ್ನೂ ಬೆಳೀತಾರೆ. ಮತ್ತು ಅಕ್ಕಪಕ್ಕ ಮನೆಯವರು ಹಂಚ್ಕೊಂಡು ಕೂಡ ತಿಂತಾರೆ. ಹೊರಗಡೆ ಹೋದರೆ ಸಾಕು, ನಿಮಗೇನು ಇಲ್ವಾ, ಕೆಸಿನ ಸೊಪ್ಪಿರುತ್ತೆ, ಹಾಗೆಯೇ ಒಂದು 4 ಸೂಜ್ಮೆಂಟ್ ಸಿಗುತ್ತೆ, ತಂದ ಬೇಯಿಸ್ತಾ ಅದಕ್ಕೊಂದು ಎಣ್ಣೆ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಸಿಟಿಗಳಲ್ಲಿ ಆ ಥರದ್ದೇನೂ ಸಿಗೋದು ಇಲ್ಲ. ಮತ್ತೇನು ಗೊತ್ತಾ, ನಮ್ಮ ಈ ಫುಡ್ ಸ್ಟೈಲ್ ಇದೆಯಲ್ಲ, ನಿಮಗೆ ಬೇಜಾರು ತರಿಸೋದಿಲ್ಲ. ಯಾವಾಗ ಮಧ್ಯರಾತ್ರಿ ಎಬ್ಸಿ ರೊಟ್ಟಿ ಬಜ್ಜಿ ಕೊಟ್ಟರು ಆರಾಮಾಗಿ ತಿಂತಾರೆ. ಅಥವಾ ನಿಮ್ಮ ಈಗ ಒಬ್ಬೊಬ್ಬರ ಕಡೆ ಒಂದೊಂದು ಫುಡ್ ಸ್ಟೈಲ್ ಇರುತ್ತೆ ಅಲ್ವಾ. ಮಂಡ್ಯ ಕಡೆ ಎಲ್ಲಾದರೆ ಮುದ್ದೆ ಬಸ್ಸಾರು ಅಂತೆಲ್ಲ ಹೇಳ್ತಾರಲ್ವ. ನೋಡಿ, ಅದನ್ನು ತಿಂದು ಯಾರಿಗೂ ಬೇಜಾರಂತ ಅನ್ಸೋದಿಲ್ಲ. ಅದನ್ನು ತಿಂದೇ ಇದ್ರೇ ನಮಗೆ ಬೇಜಾರಾಗುತ್ತೆ. ನಮಗೆ ಗೊತ್ತಾಗಿದ್ದು ಊಟದ್ದು ಬೆಲೆ ಯಾವಾಗ ಅಂದರೆ, ಡೆಲ್ಲಿ ಹೋದಾಗ ಮನೆಗೆ ಬಂದು ನಿಜ ಹೇಳ್ತೀನಿ, ಒಂದು ಅನ್ನ ಸಾರು ತಿಳಿ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕಪ್ಪ ಅನ್ನಷ್ಟು ಆಗಿತ್ತು. ನಿಜ ಹೇಳ್ತೀನಿ, ಅವತ್ತು ನಾವು ಡೆಲ್ಲಿಂದ ಫ್ಲೈಟ್ ಇಳಿದ ತಕ್ಷಣ ನಮಗೆ ಒಂದು ಸಣ್ಣ ಹೋಟೆಲ್ ಸಿಕ್ತು. ಹೋಟೆಲಲ್ಲ, ಖಾನಾವಳಿ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ. ನಾನು 2 ಸಲ ಅಲ್ಲಿ ಬಂದು ಊಟ ಮಾಡಿದೆ. ನಾನು ಎಷ್ಟೋ ದಿನ ಅನ್ನ ನೀರನ್ನ ಕಂಡೇ ಇಲ್ವೇನೋ ಅನ್ನೋ ರೀತಿ ನನಗೆ ಆ ಥರ ಅನ್ನಿಸ್ತಾ ಇತ್ತು. ನಾನು ಹೇಳಿರೋ ಮಾತು ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವೇ ಕಮೆಂಟಲ್ಲಿ ಹೇಳಿ. ನಮಗೆ ಆ ಥರ ಫ್ಯಾನ್ಸಿ ಅಡುಗೆಗಳಿಗಿಂತ ನಮ್ಮ ಈ ಥರ ಅಡುಗೆಗಳೇ ಇಷ್ಟ. ಮತ್ತು ನಾವು ಮಾಡೋದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಆವಾಗ ನಮ್ಮ ಒಂದು ಟ್ರೆಡಿಷ್ನಲ್ ರೆಸಿಪಿಗಳು ಮುಂದೆ ಹೋಗುತ್ತೆ. ನಮ್ಮಿಂದ ಅಲ್ಲಿಗೆ ಅದು ಕಟ್ಟಾಗಬಾರ್ದು. ಈಗ ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳು ಖಂಡಿತ ಮಾಡ್ತಾಳೆ. ಚಿನ್ನಿ ಎಷ್ಟು ಚೆನ್ನಾಗಿ ರೊಟ್ಟಿ ಹಿಟ್ಟೆಲ್ಲ ನಾದಿ ಕೊಡ್ತಾಳೆ ಗೊತ್ತಾ. ನನಗೆ ಉಳ್ಳೆ ಒಂದು ಮಾಡಿದರೆ ಅವಳು ಒಂದು ದೊಡ್ಡ ಒಂದು ಸಣ್ಣ ಮಾಡ್ತಾಳೆ ಅಂತ ನಾನು ಮಾಡ್ಕೊತೀನಿ. ಮತ್ತೇನು ಗೊತ್ತಾ, ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳನ್ನ ನಾವು ಒಂದೇ ಕಲಿಯೋದಲ್ಲ, ನಮ್ಮ ಮಕ್ಕಳು ಕೂಡ ಅದನ್ನು ಕಲಿತು ಅವರು ಕೂಡ ಮಾಡಬೇಕು. ಇದೆಲ್ಲ ಏನು ಗೊತ್ತಾ, ಮರೆ ಆಗಬಾರ್ದು ನಮ್ಮ ಅಡುಗೆಗಳೆಲ್ಲ. ಎಷ್ಟೊಂದು ಜನರಿಗೆ ನಮ್ಮ ಹಳೆಯ ಅಡುಗೆಗಳು ಇಷ್ಟ ಆಗುತ್ತೆ. ಹೊರಗಡೆ ನೀವು ಏನೇ ತಿಂದು ಬಂದರೂ ನಮ್ಮ ಮನೆಯಲ್ಲಿ ಮಾಡೋವಂಥ ಈ ಥರ ಟ್ರೆಡಿಷ್ನಲ್ ರೆಸಿಪಿಗಳಿರುತ್ತಲ್ಲ, ಅದು ತುಂಬ ಬೊಂಬಾಟಾಗಿ ಇರುತ್ತೆ. ಅಷ್ಟೇ, ನನಗೆ ಯಾಕೋ ಇವತ್ತು ಆ ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಮತ್ತು ಹಾಗಾಗಿ ಹೇಳಿದೆ ಅಷ್ಟೇ. ನಮಗೆಲ್ಲರಿಗೂ ಇದೇ ಥರ ಅಡುಗೆ ಊಟ ನಾವು ಏನು ಮಾಡ್ತೀವಿ ಅದೇ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ಮಾಡ್ತೀನಿ. ನಿಮ್ಮ ಮನೆಗಳಲ್ಲಿ ನೀವು ಮಾಡೋಂಥ ಅಡುಗೆಗಳು ಇಷ್ಟ ಆಗದೆ ಇರ್ಬೋದು. ಹಂಗಾಗಿ ನೀವು ಆ ಥರ ಅಡುಗೆಗಳನ್ನೆಲ್ಲ ಟ್ರೈ ಮಾಡಿ. ನಮಗೇನಿದ್ರು ನಾನೇನು ಮಾಡ್ತೀನೋ, ರೊಟ್ಟಿ, ಕಡುಬು, ನಮ್ಮ ಮಲೆನಾಡಲ್ಲಿ ಎಲ್ಲರ ಮನೆಗಳಲ್ಲೂ ಇದನ್ನು ಎವ್ರಿ ಡೇ ಮಾಡ್ತಾರೆ. ಒಂದಿನ ರೊಟ್ಟಿ ಮಾಡಿದ್ರೆ ಇನ್ನೊಂದಿನ ಕಡುಬು ಮಾಡ್ತಾರೆ. ರೊಟ್ಟಿ ಅಂತೂ ಬಿಡಿ, ಎಲ್ಲರ ಮನೆಯಲ್ಲೂ ಅದು ಇರಲೇಬೇಕು. ವಾರದಲ್ಲಿ 4 ದಿನ ರೊಟ್ಟಿ ಇರುತ್ತೆ. ನಾನೇ ಸ್ವಲ್ಪ ಬೇರೆ ಬೇರೆ ಥರದ ತಿಂಡಿಗಳನ್ನೆಲ್ಲ ಮಾಡ್ತೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಸಲ ನೀವೆಲ್ಲ ಚೆನ್ನಾಗಿಯೇ ಕಮೆಂಟ್ ಹಾಕಿದರೆ ಎಲ್ಲರೂ ಹೌದು ಕೃಪಾ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಅಂತ ಹೇಳಿದ್ದೀರಾ. ಯಾಕಂದರೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ಬರು ನನ್ನ ಕಾಲು ಎಳಿಬೇಕು ಅಂತನೋ ಅಥವಾ ಏನೋ ನನ್ನನ್ನು ಏನೋ ಮಾಡಬೇಕು ಅಂತ ಮಾಡಿರ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವಾಗಲೂ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಗಮನ ಇರಬೇಕೇ ಹೊರತು ಆಚೆ ಈಚೆ ನೋಡಬಾರ್ದು. ಹಾಗಂತ ಒಂದೊಂದು ಸಲ ಅನಿಸುತ್ತೆ, ಬೇಜಾರಾಗುತ್ತೆ. ಆದರೆ ಆ ಕಮೆಂಟಿಗೆ ನಿಜ ಬೇಜಾರಾಗಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವೇನು ಈಗ ನಮ್ಮ ಮನೆಯಲ್ಲಿ ಮನೆಯವರೆಲ್ಲ ಏನು ತಿಂತಾರೋ ಅದನ್ನೇ ಮಾಡಲೇಬೇಕಾಗುತ್ತೆ. ತಿಂದೇ ಇರೋದನ್ನು ಮಾಡಿ ನಾನೇನು ಮಾಡಲಿ ಆಮೇಲೆ. ಅಷ್ಟೇ, ತುಂಬ ದಿನ ಆದಮೇಲೆ ಬದನೆಕಾಯಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬದನೆಕಾಯಿನ ನಾನು ಸುಟ್ಟು ಮೇಲಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ತೊಳಿಬೇಡಿ ಅಂತ ಹೇಳಿದರು, ಯಾಕಂದರೆ ಅದರಲ್ಲಿ ಆ ಬದನೆಕಾಯಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಅಂತ. ಹಾಗಾಗಿ ನಾನು ತೊಳಿತಾ ಇಲ್ಲ. ಒಗ್ಗರಣೆಗೆ ನಾನು ಸ್ವಲ್ಪ ಜೀರಿಗೆ, ಹಾಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸನ್ನ ಹಾಕಿ, ಟೊಮೆಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊತಾ ಇದ್ದೀನಿ. ಹುರಿದುಬಿಟ್ಟು
ಸುಟ್ಟಿರೋ ಬದನೆಕಾಯಿಗೆ ಹಾಕಿ ಸ್ವಲ್ಪ ಹುಳಿ ಹಾಗೆ ಉಪ್ಪನ್ನ ಹಾಕಿದ್ರೆ ಬದನೆಕಾಯಿ ಚಟ್ನಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಇದು ಮೂರಕ್ಕೂ ನೀವು ಮಾಡ್ಕೊಳ್ಳಿ. ಚಪಾತಿಗೆಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ, ರೊಟ್ಟಿಗೆ ಮಾತ್ರ ಸೂಪರಾಗಿ ಆಗುತ್ತೆ. ಹಾಗೆ ಈ ಕಡೆ ನಾನು ಕಡಲೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಕಡಲೆ ಪಲ್ಯ ತುಂಬ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ನಂಗೆ ಕಡಲೆ ಪಲ್ಯ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ಎಷ್ಟು ಆಸೆಪಟ್ಟು ತಿಂತಿದ್ದೆ ಗೊತ್ತಾ ಕಡಲೆ ಅಂದರೆ. ಅವತ್ತು ಯಾಕೋ ಒಂದಿನ ಮಾಡಿ ಅವತ್ತಿಂದ ನಂಗೆ ಬೇಡ ಅನ್ನಿಸ್ತಾ ಇದೆ. ಅವತ್ತಿಂದೇ ಕಡಲೆ ಇದು ತೆಗೆದು ನಾನು ಕ್ಲೀನಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚಿನ್ನಿ ಬರ್ತೀನಿ ಅಂತಿದ್ದಾಳೆ ಕಡಲೆ ಪಲ್ಯ ತಿನ್ನೋಕೆ. ಅದು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಅವಳಿಗೆ ಅಂತ ಒಂದು ಬಾಕ್ಸು ಇಟ್ಟಿದ್ದೀನಿ. ಹಾಗೆ ಮಜ್ಜಿಗೆ ಹುಳಿಗೂ ಕೂಡ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಹಸಿ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು, ಹುಣಸೆ ರಸ ಹಾಕಿ ಚೆನ್ನಾಗಿ ಕೈ ಆಡ್ತೀನಿ ಅಷ್ಟೇ. ಮೊಸರು ಬದಲು ಹುಣಸೆ ರಸ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದೆ ಎಷ್ಟೋ ದಿನ ಆಗಿತ್ತಲ್ವ, ನನಗಂತೂ ಇವತ್ತು ಅಮೃತ ತಿಂದ ಹಾಗೆ ಆಯಿತು. ಹಾಗೆ ಈ ಕಡೆ ಕಡಲೆ ಪಲ್ಯ ಕೂಡ ಆಯಿತು. ಇದಕ್ಕೆ ಕಡಲೆ ಹಾಕಬೇಕು ಅಂತ 3ನೇ ಸಲ ಇದು ಕಡಲೆ ಹಾಕದೆ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ಮಾಡಿದ್ದೀನಿ, ಅಮ್ಮ ಎಲ್ಲ ಮಾಡ್ತಾರಲ್ಲ ಆ ಥರ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಮಾತಾಡೋಕ್ಕೆ ಆಗಿಲ್ಲ. ತಲೆ ಕೂಡ ಬಾಚ್ಕೋಬೇಕು. ಬಾಚ್ಕೊಳ್ಳಲ್ಲ, ಇನ್ನೇನು ಸ್ನಾನ ಮಾಡಿ ಒಂದು ಸಲ ತಲೆ ಬಾಚ್ಕೊತೀನಿ ಅಷ್ಟೇ. ಇವತ್ತು ಗುರುವಾರ. ಶ್ರೇಯದ್ ಫೋನ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇಲ್ಲಿ ತನಕ ಶ್ರೇಯದ್ ಫೋನೇ ಬಂದಿಲ್ಲ. ನಿನ್ನೆ ನಾನು ಸುಮಾರು ದಿನದಿಂದ ನಮ್ಮ ಮನೆಯವರಿಗೆ ಮೆಸೇಜ್ ಹಾಕಿ ಅಂತ ಇದ್ದೀನಿ. ನಮ್ಮ ಮನೆಯವ್ರು ಏನು ಹ್ಞೂ ಇಲ್ಲ. ನೆನ್ನೆದೊಂಚೂರು ಸಾರಿದೆ, ಬಿಸಿಗಿಟ್ಟಿದ್ದೀನಿ. ಇವತ್ತು ಅದೇ ಮಧ್ಯಾಹ್ನ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಮಾಡ್ತೀನಿ. ಪಾತ್ರೆ ಒಂದು ಸ್ವಲ್ಪ ಇದೆ, ಅದಷ್ಟು ವಾಶ್ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಒಂಚೂರು ನೆಲ ಒರೆಸ್ಕೊಡಿ ಅಂತೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಒಂಥರ ಕೆಲಸ ಥರ ಆಗ್ತಾಯಿದೆ. ಇನ್ನೂ ಚಟ್ನಿನ ಒಂಚೂರು ಕೈ ಆಡಿಲ್ಲ. ಒಂಚೂರು ಹುಳಿ ಹಾಕಿ, ಹುಳಿ ಚೆನ್ನಾಗಿ ನೆನಿಬೇಕು, ಹಾಗಾಗಿ ಹುಳಿ ಬಿಡಬೇಕದು. ತುಂಬ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ ನನ್ನ ಮುಖ ನಮಗೇ ನೋಡ್ಕೊಳಕ್ಕಾಗ್ತಾಯಿಲ್ಲ. ನಾನು ನೋಡ್ಕೊಂಡೇ ಇಲ್ಲ ಇವತ್ತು ಮುಖನ. ತಲೆನೋರು ಬಾಚ್ಕೊಂಬರ್ತೀನಿ, ಹುಚ್ಚಿ ಥರ ಕಾಣ್ತಾ ಇದ್ದೀನಿ. ನಿನ್ನೆ ನಮ್ಮ ಮನೆಯವ್ರು ಏನೋ ಒಂದು ತಂದಿದ್ದಾರೆ, ಕ್ಲಿಪ್ ತಂದಿದ್ದಾರೆ. ನನ್ನ ಹತ್ರ ಒಂದು ವೈಟ್ ಕಲರ್ ಕ್ಲಿಪ್ ಇದೆ, ಅದು ಇಡೋದು ಬರೀ ಹುಡುಕೋದು ಮಾಡ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ನೀನು ಬರೀ ಹಂಗೆ ಮಾಡ್ತೀಯಲ್ಲ ಅಂತೇಳಿ ಈ ಥರದ್ದು 4 ಕ್ಲಿಪ್ ತಂದಿದ್ದಾರೆ. ನಿನ್ನೆ ಶಿವಮೊಗ್ಗ ಹೋಗಿದ್ದಾರೆ, ನಮ್ಮ ಮನೆಯವ್ರು ಏನೋ ಒಂದು ತಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ಸೂಟ್ಕೇಸ್ ತಂದಿದ್ದಾರೆ. ಅವ್ನು ಹರೀಶಂಗೆ ಸೂಟ್ಕೇಸ್ ಕಮ್ಮಿ ಆಯಿತು ಅಂತ ಅವ್ನು ತೊಗೊಂಡಂತೆ ಇವರು ತೊಗೊಂಡಿದ್ದಾರೆ, ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಸೂಟ್ಕೇಸ್ ಅದು. ಇದ್ರ ಒಳಗಡೆ ಇದೆ ಅದು. ಕ್ಯಾಬಿನ್ ಸೂಟ್ಕೇಸ್ ತರೋದಕ್ಕೆ ಅಂತ ಹೋಗಿದ್ರು ನಮ್ಮ ಮನೆಯವರು. ನೋಡಿದ್ರೆ ಒಂದು ತರಕ್ಕೆ ಹೋಗಿ 2 ಸೂಟ್ಕೇಸ್ ತೊಗೊಬಂದಿದ್ದಾರೆ. ನಮ್ಮ ಹತ್ರ ಎಷ್ಟು ಸೂಟ್ಕೇಸ್ ಆಗಿದೆ ಅಂದರೆ, ಫಾರಿನ್ ಟೂರ್ ಮಾಡೋರ ಹತ್ರನೂ ಇಷ್ಟು ಸೂಟ್ಕೇಸ್ ಇದೆಯೋ ಇಲ್ಲ ಗೊತ್ತಿಲ್ಲ. ನಮ್ಮ ಹತ್ರ ಇಷ್ಟಿದೆ, ಶ್ರೇಯು ಹತ್ರ ಒಂದಿದೆ, ಇಲ್ಲಿ 3 ಇದೆ, ಚಿನ್ನಿ ಹತ್ರ ಒಂದಿದೆ. ಒಟ್ಟು 6-7 ಸೂಟ್ಕೇಸ್ ಆಯಿತು. ನಾನು ನಮ್ಮ ಮನೆಯವ್ರಿಗೆ ಅಂದೆ, ಒಂದು ಥರಕ್ಕೆ ಹೋಗಿ ಯಾಕೆ 2 ತೊಗೊಬಂದಿದ್ದೀರಾ ಅಂತ ಹೇಳಿ. ಅದು ಯಾವುದೋ ಕಂಪ್ನಿದಪ್ಪ, ಇದು ತುಂಬ ಒಳ್ಳೆ ಕಂಪ್ನಿ ಅಂತ ಎಲ್ಲ ದೇಶದಲ್ಲೂ ಇದನ್ನು ರಿಪೇರಿ ಮಾಡಿ ಕೊಡ್ತಾರಂತೆ. ಒಂದು 10 ದೇಶದ ಹೆಸರು ಹೇಳಿದ್ರು. ನಾನಂದೆ, ನಾವು ಇಂಡಿಯಾ ಬಿಟ್ಟೆ ಹೊರಗೆ ಹೋಗೋದಿಲ್ಲ, ಇನ್ನೆಂತ ಬೇರೆ ದೇಶಕ್ಕೆ ಹೋಗಿ ಸೂಟ್ಕೇಸ್ ರಿಪೇರಿಗೆ ಹೋಗೋಣವಾ ಅಂತ ಅಂದೆ. ಇಲ್ಲ ಹರೀಶಂಗಾಗಿ ತೊಗೊಂಡ್ವಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ನನ್ನ ಪಿಟಾರಿ ನಿಮಗೆ ತೋರಿಸೇ ಇಲ್ಲ ನೋಡಿ. ನನ್ನ ಪಿಟಾರಿ ಎಷ್ಟು ಚೆನ್ನಾಗಿ ಪಾಲಿಷ್ ಮಾಡಿ ಅದಕ್ಕೆ ಒಳ್ಳೆ ಲ್ಯಾಚಸ್ಸು ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಅದು ನನಗೆ ಗಿಫ್ಟಾಗಿ ಬಂದಿರೋದು. ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ನನಗೆ ಹೆಂಗೆ ಗೊತ್ತಾ, ಹಳೆ ವಸ್ತುಗಳು, ಇದು ಅಂದರೆ ತುಂಬ ಇಷ್ಟ. ಏನೋ ನಂಗೆ ಆ ಥರ ಇಷ್ಟ. ಹಳೆ ಮನೆಗಳು ನಂಗೆ ಭಾಳ ಇಷ್ಟ ಆಗುತ್ತೆ. ಅದನ್ನು ನಾನು ಇಲ್ಲಿಂದನೋ ತೊಗೊಂಡು ಬಂದಿದ್ದೆ. ಅದರ ಸ್ಥಿತಿ ಚಿಂತಾಜನಕ ಆಗಿತ್ತು. ಅದನ್ನು ನಾನು ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಡೆ ಕೂಡ ಸ್ವಲ್ಪ ಪಾಲಿಶ್ ಎಲ್ಲ ಮಾಡಬೇಕು. ಅದನ್ನು ಇನ್ನೊಂದು ಸಲ ಅವ್ರು ಬರ್ತಾರಲ್ವ ಪಾಲಿಶಿಗೆ, ಆವಾಗ ಮಾಡಿಸ್ತೀನಿ. ನಮ್ಮ ಮನೆಯವ್ರ ಹತ್ರ ಅದನ್ನು ತರಬೇಕಿದ್ರೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ, ಅದನ್ನು ನಂಗೆ ನೀಟಾಗಿ ಮಾಡಿ ಕೊಡಬೇಕು ಅಂತ. ನಮ್ಮ ಮನೆಯವರು ಅವರ ಕರ್ತವ್ಯನ ಅವರು ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಅಷ್ಟು ನೀಟಾಗಿ ಮಾಡಿಸಿ ಕೊಟ್ಟಿದ್ದಾರೆ. ರೊಟ್ಟಿನ ನಾನು ಮಾಡಿಲ್ಲ, ಪಲ್ಯ ಮತ್ತು ಚಟ್ನಿ 2 ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಅವ್ರು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ, ಬಿಸಿ ರೊಟ್ಟಿ ಮಾಡಿಕೊಡೋಣ ಅಂತ. ಆದರೆ ಅವ್ರನ್ನ ಕಾದು ನನಗೆ ನಿಜ ಹೇಳ್ತೀನಿ ಸಾಕಾಯಿತು. 8:45 ಆದರೂ ಅಣ್ಣ ತಮ್ಮಂದು ಪಥ್ಯ ಇಲ್ಲ. ಅದಕ್ಕೇ 8:45 ಆಯ್ತಲ್ವ, ಒಂದು ಹಂಚಾರು ಇಟ್ಕೊಂಡು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೆ. ಮತ್ತು ಅವರಿಬ್ಬರು ಇರ್ತಾರಲ್ಲ, ನಾನು ಫೋನ್ ಕೂಡ ಮಾಡೋದಿಲ್ಲ. ಅವರಿಬ್ಬರು ಇದ್ದಾಗ ನಂಗೆ ಭಯ ಅಂತ ಅನಿಸಲ್ಲ. ನಮ್ಮ ಮನೆಯವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆದರೂ ನಾನು ಒಂದು 2-3 ಸಲ ಫೋನ್ ಮಾಡ್ತೀನಿ. ಹರೀಶ ಬಂದಮೇಲೆ ನಾನೀಗ ಅವ್ರಿಗೆ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಅವರಿಬ್ಬರು ಒಟ್ಟಿಗೇ ಇರ್ತಾರೆ, ಹಾಗಾಗಿ ನಾನು ಫೋನ್ ಮಾಡೋದಿಲ್ಲ. ಅದು ಇವತ್ತು ಹರೀಶಂದು ಲಾಸ್ಟ್ ಡೇ ಅಲ್ವಾ, ಹಾಗಾಗಿ ನಾನು ಅವರಿಗೇನು ಫೋನು ಮಾಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ ಅಂತ. ಅದೇ ಅಂತ ಇದ್ದಂತೆ ಹರೀಶ ಹೋಗಬೇಕಿದ್ರೆ ಅಣ್ಣನ ಇವತ್ತು ಫ್ರೀಯಾಗಿ ಬಿಟ್ಟಿದ್ದೀನಿ ಅಂತ. ಬಂದಾಗಿಂದನೂ ಅವರಿಬ್ಬರು ಒಟ್ಟಿಗೆ ಓಡಾಡೋದು, ಒಟ್ಟಿಗೆ ಇರೋದು ಮಾಡ್ತಾಯಿದ್ರು. ಹರೀಶರ್ ಹೋಗಿ 1 ವಾರನೇ ಆಯಿತು, ಆದರೆ ನನ್ನ ವೀಡಿಯೋ ಬರೋದು ಲೇಟಾಗಿದೆ. ಆರಾಮಾಗಿ ಹೋಗಿ ತಲುಪಿದ್ದಾರೆ ಕೂಡ.
ನಾನು ಅದೇ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ, ಇವತ್ತು ನಮ್ಮ ಮನೆಯವರಿಗೆ ತುಂಬ ಬೇಜಾರಾಗುತ್ತೆ ಅಂತ. ಹೋಗ್ತಾರೆ ಅವರು, ಶಿವಮೊಗ್ಗ ತನಕ ಹೋಗಿ ಕಳಿಸ್ತಾರೆ. ಶಿವಮೊಗ್ಗದಿಂದ 6 ಗಂಟೆಗೆ ಕಾರ್ ತೊಗೊಂಡು ಹೋಗ್ತಾರೆ, ಬಾಡಿಗೆ ಕಾರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಲಗೇಜ್ ಎಲ್ಲ ಜಾಸ್ತಿ ಇರುತ್ತಲ್ವ, ಹಾಗಾಗಿ. ಆಮೇಲೆ 4 ಗಂಟೆಗೆ ಅವರಿಗೆ ಫ್ಲೈಟ್ ಇದೆಯಂತೆ ಬೆಳಗಿನ ಜಾವ. ಒಂದು 12 ಗಂಟೆ 1 ಗಂಟೆಗೆ ಹೋಗ್ತಾರೆ. ಮತ್ತು ಅವ್ರದ್ದು ಅಲ್ಲೆಲ್ಲ ಚೆಕ್ಕಿನ್ನು ಅದು ಇದು ಏನೇನೋ ಇರುತ್ತಲ್ವ, ಹಾಗಾಗಿ ಬೇಗ ಹೋಗ್ತೀನಿ ಅಂತ ಮಧ್ಯಾಹ್ನ ಊಟ ಮಾಡಿ 1:15ಗೆ ಹೋಗ್ತೀನಿ ಅಂತ ಹೇಳಿದೆ. ಒಂದು 2 ಗಂಟೆಗೇನೋ ಮನೆ ಬಿಟ್ಟರು ಅವರು. ನಮ್ಮ ಮನೆಯವರು 6 ಗಂಟೆಗೆ ವಾಪಸ್ ಬಂದರು. ಹೋದ ಸಲ ನಾನು ಕೂಡ ಹೋಗಿದ್ದೆ ಬಿಡೋದಕ್ಕೆ ಅಂತ, ಈ ಸಲ ನಾನು ಹೋಗಲಿಲ್ಲ. ನನಗೂ ಹೋಗೋಣ ಅಂತ ಅನಿಸಿತ್ತು, ಶಿವಮೊಗ್ಗ ಹೋಗದೆ ತುಂಬ ದಿನ ಆಗಿತ್ತು. ಮತ್ತು ನಾನು ಬ್ಲೌಸ್ ಕೂಡ ಹೊಲಿಯೋಕ್ಕೆ ಕೊಟ್ಟಿದ್ದೆ ಅಲ್ಲ, ಅದ್ರದ್ದು ಏನಾಗಿದೆ ಅಂತ. ಅವತ್ತು ನಾನು ಶ್ರೇಯು ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕ್ಕೆ ಹೋಗಿದ್ವಲ್ಲ, ಎಷ್ಟು ಬುದ್ಧಿವಂತರು ಅಂದರೆ, ನಾವು ಅವತ್ತು ಮೆಜರ್ಮೆಂಟೇ ಕೊಟ್ಟಿಲ್ಲ. ನಾನೇನು ಅಂದ್ಕೊಂಡೆ, ಹಳೆ ಒಂದು ಸಲ ಮೆಜರ್ಮೆಂಟ್ ಕೊಟ್ಟಿದ್ದೆಲ್ಲ ಅದನ್ನೇ ನೋಡಿ ಅವರು ಬರೀತಾರೆ ಅಂತ ಅಂದ್ಕೊಂಡೆ. ಅವ್ರು ಯಾರೋ ಹೊಸದಾಗಿ ಹುಡುಗಿಯರು ಅಂಗಡಿಗೆ ಸೇರಿದ್ರಂತೆ, ಹಾಗಾಗಿ ಆ ಹುಡುಗಿಯರು ಮೆಜರ್ಮೆಂಟ್ ಕೇಳಲಿಲ್ಲ. ಮತ್ತು ಅವತ್ತು ಶಿವಮೊಗ್ಗದಲ್ಲಿ ತುಂಬ ಗಲಾಟೆ ಆಗೋ ಥರ ಇತ್ತಲ್ವ. ನಮ್ಮ ಶ್ರೇಯು ಅಂತೂ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿ. ಮಮ್ಮಿ ಹೋಗೋಣ ಅಂತ ಇದ್ದ. ನಾನು ಅದನ್ನು ಏನು ಮಾಡಿದ್ದೀನಿ, 1 ತಿಂಗಳಾದರೂ ಅವ್ರಿಗೆ ಫೋನೇ ಮಾಡಿಲ್ಲ. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ, ಮೇಡಮ್ ನೀವು ಮೆಜರ್ಮೆಂಟೇ ಕೊಟ್ಟಿಲ್ಲ ಅಂತ. ಅವರಾದರೂ ಫೋನ್ ಮಾಡಿ ಕೇಳಬೇಕು ತಾನೇ, ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂತ. ಅವರು ಕೇಳಿಲ್ಲ, ನಾನು ಕೇಳಿಲ್ಲ. ಆಮೇಲೆ ಮತ್ತೆ ಹೆಂಗೆಂಗೋ ಮಾಡಿ ಅವ್ರ ಹತ್ರ ಹುಡುಕಿಸ್ದೆ, ನಾನು ಒಂದು 2 ತಿಂಗಳ ಹಿಂದೆ ಕೊಟ್ಟಿದ್ದೆ ಅಂತ ಹೇಳಿ. ಆಮೇಲೆ ಅವರು ಹುಡುಕಿ ಆ ಮೆಜರ್ಮೆಂಟಲ್ಲಿ ಹೊಲ್ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೇ ಹೋಗೋಕ್ಕಾಗಿಲ್ಲ, ಇನ್ನು ಬೇಗ ಕೊಡ್ತೀನಿ ಅಂತ ಹೇಳಿದರು. ಆದರೆ ನಾನು ಹೋಗಿ ಇಸ್ಕೊಂಬರೋದು ಇನ್ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ. ನಾನು ಹೋದ ಸಲ ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕೆ ಹೋದಾಗ ನಂಗೆ ಕಮೆಂಟ್ ಬಂದಿತ್ತು, ಒಂದು 2-3, ಯಾರ ಹತ್ರ ಹೊಲಿಯೋಕ್ಕೆ ಕೊಟ್ಟಿದ್ದೀರಾ ಅಲ್ಲಿ ಅಂತ. ಬೇಡ, ತುಂಬ ಎಕ್ಸ್ಪೆನ್ಸಿವ್ ಅವ್ರದ್ದು. ಸಾದಾ ಬ್ಲೌಸ್ ಹೊಲಿಯೋಕ್ಕೆ ನೀವು ತುಂಬ ಜಾಸ್ತಿ ಹೇಳ್ತಾರೆ. ಆದರೆ ನಮ್ಮ ಮನೆಯವ್ರು ಏನಂತಾರೆ ಅಂದರೆ, ನಿಂಗೆ ಎಲ್ಲೂ ಬ್ಲೌಸ್ ಹೊಲಿಸಿ ಸರಿಯಾಗಲ್ಲ, ಅಲ್ಲಿ ಅಟ್ಲೀಸ್ಟ್ ಚೆನ್ನಾಗಾರು ಹೊಲಿತಿದ್ದಾರೆ, ಹಾಗಾಗಿ ಅಲ್ಲೇ ಕೊಡು ಅಂತಾರೆ. ಸುಮ್ಮನೆ ಬೇಡ, ನೀವು ಎಲ್ಲಿ ಹೊಲಿಸ್ತೀರೋ ನಿಮಗೆ ಎಲ್ಲಿ ಇಷ್ಟನೋ ಅಲ್ಲೇ ಹಾಕಿ ಹೊಲಿಯೋಕ್ಕೆ ಹಾಕಿ. ಯಾಕಂದರೆ ಸುಮ್ಮನೆ ನಾನು ಹೇಳಿದೆ ಅಂತ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಟೈಮ್ ನೋಡಿ 9 ಗಂಟೆ ಆಗಿದೆ. ನನ್ನ ರೊಟ್ಟಿ ಕೂಡ 3/4 ಭಾಗದಷ್ಟು ಮುಗಿತಾ ಬಂತು, ಆದರೂ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ನನ್ನೆಲ್ಲ ರೊಟ್ಟಿಗಳನ್ನ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಅವ್ರು ಏನಾದರೂ ಬಂದರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋಣ ಅಂತ ಫೋನ್ ಮಾಡೋಣ ಅಂತ ಅಂದ್ಕೊತೀನಿ, ಮತ್ತು ಮಾಡೋದು ಬೇಡ ಅಂತ ಮಾಡಲಿಲ್ಲ. ಸಣ್ಣ ಉರಿ ಮಾಡಿ ರೊಟ್ಟಿನ ಆ ಕಡೆ ಬೇಯಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ಮಧ್ಯಾಹ್ನ ನಾನು ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಯಾಕಂದರೆ ರೊಟ್ಟಿನೂ ಇದೆಯಲ್ಲ, ರಾತ್ರಿ ನಮಗೆ ಅದೇ ಆಗುತ್ತೆ. ಮಧ್ಯಾಹ್ನಕ್ಕೆ ಮಾತ್ರ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ತೀನಿ. ಮತ್ತು ಅವನು ಜರ್ನಿ ಮಾಡ್ತಾ ಇರೋದ್ರಿಂದ ಹೆವಿಯಾಗಿ ಏನೂ ತಿನ್ನೋದಿಲ್ಲ ಅಂತ ಹೇಳಿದ್ದ, ಹಾಗಾಗಿ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ತೀನಿ. ಅದಕ್ಕೆ ಮಿಕ್ಸ್ಚರ್ ತಂದಿದ್ರು ಇವರು, ಅದನ್ನು ಕೂಡ ಅವ್ನು ತಿಂದಿಲ್ಲ. ಬರೀ ಬಜ್ಜಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಮಾತ್ರ ತಿಂದ. ಮತ್ತು ಹೋಗೋದು ಅಂತಲೂ ಒಂಥರ ಟೆನ್ಷನ್ ಇರುತ್ತೆ ಅಲ್ವಾ, ಹಾಗಾಗೋ ಏನೋ ಗೊತ್ತಿಲ್ಲ. ಸ್ವಲ್ಪ ಬಟಾಣಿ, ಹಾಗೆಯೇ ಶೇಂಗಾ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕ್ಯಾರೆಟ್ ಹಾಕಿ ಬಿಸಿಬೇಳೆ ಬಾತನ್ನ ಮಾಡ್ತೀನಿ. ಬಿಸಿಬೇಳೆ ಬಾತಿನ ಪುಡಿ ನಾನು MTR ಅವ್ರದ್ದೇ ತರಿಸಿ ಮಾಡ್ತಾಯಿದ್ದೀನಿ. ಮುಂಚೆಲ್ಲ ನಾನು ಮನೇಲೇ ಮಾಡಿರೋ ಸಾಂಬಾರ ಪುಡಿನೇ ಹಾಕಿ ಮಾಡ್ತಾಯಿದ್ದೆ. ಇವಾಗ ಅದು MTR ಅವ್ರದ್ದು ಚೆನ್ನಾಗಿದೆ ಬಿಸಿಬೇಳೆ ಬಾತ್ ಪುಡಿ, ಹಾಗಾಗಿ ನಾನು ಅದನ್ನೇ ತೊಗೊತೀನಿ. ಯಾಕೋ ಆಲೂಗಡ್ಡೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಆಲೂಗಡ್ಡೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ನಾನು ಒಂದು ಅರ್ಧ ಮಾತ್ರ ಆಲೂಗಡ್ಡೆ ಹಾಕ್ತೆ. ಇನ್ನು ಬಿಸಿಬೇಳೆ ಬಾತಿಗೆಲ್ಲ ರೆಡಿ ಮಾಡಿದೆ. ಹಾಲನ್ನು ನಾನು ಹಾಕಿಟ್ಟಿದ್ದೀನಿ, ಕಾಯೋಕ್ಕೆ ಇಟ್ಟಿಲ್ಲ, ನೆನಪೇ ಇಲ್ಲ. ಈಗ ನೆನಪಾಯಿತು, ಅಯ್ಯೋ ಹಾಲೇ ಕಾಯಿಸಿಲ್ಲ ಅಂತ. ಹಾಗೆಯೇ ತಿಂಡಿ ತಿಂದು ನಮ್ಮ ಮನೆಯವರು ಊರಿಗೆ ಹೋಗಿ ಬರ್ತೀನಿ ಅಂತ ಹೋದರು. ಹರೀಶ ಇಲ್ಲೇ ಹೊರಗಡೆ ಹೋಗಿ ಕಟಿಂಗ್ ಮಾಡಿಸ್ಕೊಬರ್ತೀನಿ ಅಂತ ಹೋದ. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೆಲನ ಒರೆಸ್ತಾ ಇದ್ದೀನಿ. ಅಡುಗೆ ಮನೆ ಫುಲ್ ನೆಲ ಒರೆಸಿ ಆಗಿದೆ. ನಮ್ಮನೆಯವ್ರು ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು. ತುಂಬ ದಿನ ಪಾಪ ಅವರೇ ನೆಲ ಒರೆಸಿ ಕೊಡ್ತಾಯಿದ್ರು. ಅಂದರೆ ಒಂದು ಸಲ ಮಾಪ್ಸ್ಟಿಕ್ಕಲ್ಲಿ ಒರೆಸ್ತಿದ್ರು, ಆಮೇಲೆ ನಾನು ಒಂದು ಸಲ ಕೈಯಲ್ಲಿ ಒರೆಸ್ಕೊತಿದ್ದೆ. ಬೇಗ ಕೆಲಸ ಆಗಿಬಿಡ್ತಾಯಿತ್ತು. ಇವತ್ತು ಕೆಲಸನೂ ನಂದೇನೋ ಅಷ್ಟೇನು ಇರಲಿಲ್ಲ ಅಲ್ಲ, ಅನ್ನ ಸಾರು ಆ ಥರ ಏನೂ ಇರಲಿಲ್ಲ. ಬಿಸಿಬೇಳೆ ಬಾತಿಗೂ ಕೂಡ ಎಲ್ಲ ಬೇಗನೆ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಬೇಡ ನಾನೆಲ್ಲ ಒರೆಸ್ಕೊತೀನಿ, ನೀವು ಊರಿಗೆ ಹೋಗಿ ಬೇಗ ಬನ್ನಿ ಅಂತ ಹೇಳಿದೆ. ಹಾಗಾಗಿ ಅವ್ರು ಊರಿಗೆ ಹೋಗಿದ್ದಾರೆ. ಹರೀಶ ಕಟಿಂಗಿಗೆ ಹೋಗಿದ್ದಾನೆ.
ನೋಡಿ 10:30ಗೆಲ್ಲ ನನ್ನ ಕೆಲಸ ಮುಗಿದಿದೆ. ತುಂಬ ಬೇಗ ಕೆಲಸ ಮುಗೀತು ಇವತ್ತು. ನಾನೇ ಬೇಗ ಬೇಗ ಮಾಡಬೇಕು ಅಂತ ಎಲ್ಲ ಕೆಲಸನ ಮಾಡ್ಕೊಂಡಿದ್ದೀನಿ. ಹಾಲು ಕೂಡ ಕಾದಿದೆ. ಈಗ ಬೇಳೆನೂ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ಬಿಸಿಬೇಳೆಬಾತ್ ಮಾಡೋದಕ್ಕೆ. ಆದರೆ ಒಂದೇನಂದರೆ ಇನ್ನೂ ವೀಡಿಯೋ ಅಪ್ಲೋಡಿಗೆ ಹಾಕಿಲ್ಲ. ಹಾಗೆ ಮೇಲ್ಗಡೆ ನಾನು ಇನ್ನೂ ನೆಲ ಒರೆಸೋಕ್ಕೆ ಮಿಷಿನನ್ನು ಹಾಕಿಲ್ಲ. ಅದು ತೊಳೆದಿರಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ. ಈಗ ಹೋಗಿ ಮೇಲೆ ಹೋಗಿ ಮಿಷನನ್ನು ಹಾಕಿಬಿಟ್ಟು ಬರ್ತೀನಿ. ಇನ್ನೊಂದು ಸ್ವಲ್ಪ ನೆಲ ಒರೆಸಿರೋದೆಲ್ಲ ಬಟ್ಟೆ ಇದೆ, ಅದಷ್ಟನ್ನು ವಾಶ್ ಮಾಡಿ ಸ್ನಾನ ಮಾಡಿದ್ರೆ ಇವತ್ತಿನ ನನ್ನ ಮನೆ ಕೆಲಸ ಮುಗೀತು. ಇನ್ನೇನು ಬಿಸಿಬೇಳೆ ಬಾತ್ ಮಾಡೋದು ಎಷ್ಟು ಹೊತ್ತು, ಅದೇನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆದ್ರೆ ಅದಕ್ಕೊಂದು ಒಗ್ಗರಣೆ ಹಾಕಿ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಮಾಡಿದ್ರೆ ಮುಗೀತು. ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಬಜ್ಜಿ ಮಾತ್ರ ನೀವೇ ಮಾಡಬೇಕು, ನಾ ಮಾಡಲ್ಲ ಅಂತ. ಹ್ಞೂ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ಅನ್ನ ಮತ್ತು ತರಕಾರಿನ ಒಟ್ಟಿಗೆ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ಬೇಡ, ಅನ್ನನೇ ಬೇರೆ ತರಕಾರಿನೇ ಬೇರೆ, ಬೇಳೆ ಬೇರೆ ಬೇಯಿಸ್ಕೊಳ್ಳೋಣ ಅಂತೇಳಿ ತರಕಾರಿ ಬೇಳೆ ಎಲ್ಲ ಒಟ್ಟಿಗೆ ಬೇಯಿಸಿದ್ದೀನಿ. ಈ ಕಡೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ನಾನು ಸ್ನಾನಕ್ಕೆ ಹೋಗೋಳೆ, ಅನ್ನಕ್ಕೆ ಇಟ್ಟು ಹೋಗ್ತಾಯಿದ್ದೀನಿ. ಆ ಕಡೆ ಬೇಳೆ ಎಲ್ಲ ಬೆಂದಿದೆ. ಬಂದ ತಕ್ಷಣ ಬಿಸಿಬೇಳೆ ಮಾತು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ, ಅಲ್ಲ ಬಂದ ತಕ್ಷಣ ಮಾಡಲಿಲ್ಲ ನಾನು, ಯಾಕಂದರೆ ನಂದು ಕೆಲಸ ಬೇಗ ಆಗಿತ್ತಲ್ವ. ಹಾಗಾಗಿ 12:15 ಅಷ್ಟೊತ್ತಿಗೆ ನಾನೀಗ ಬಿಸಿಬೇಳೆ ಬಾತನ್ನು ಮಾಡ್ತಾಯಿದ್ದೀನಿ. ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಆದ ನಂತರ ಕರಿಬೇವು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ, ಬಿಸಿಬೇಳೆ ಬಾತ್ ಪುಡಿನ ಹಾಕಿದ್ದೀನಿ, ಸ್ವಲ್ಪ ಮನೆಯದೇ ಸಾಂಬಾರು ಪುಡಿ, ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೆಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅನ್ನನ ಮಿಕ್ಸ್ ಮಾಡಿದೆ. ನನಗೆ ಇದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಿಸಿಬೇಳೆ ಬಾತು, ಅದಕ್ಕಿಂತನೂ ಇದು ಚೆನ್ನಾಗಿದೆ ಅನ್ನಿಸ್ತು. ಆದರೆ ಅದೇನು ಗೊತ್ತಾ, ಒಂದು ಪಾಟ್ ರೆಸಿಪಿ ಥರ ಜಟ್ಪಟ್ ಅಂತ ಆಗಿಬಿಡುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹಾಗೆ ನನಗೆ ಎಷ್ಟು ಬೇಕೋ ಅಷ್ಟು ಅನ್ನನ ನಾನು ಹಾಕಿಬಿಟ್ಟು ಈಗ ಇದನ್ನು ಬೇಯಿಸ್ತೀನಿ. ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಹಾಗೆಯೇ ಹಿಂಗೆ ಹಾಕಬೇಕು ಒಗ್ಗರಣೆಗೆ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಬಿಸಿಬೇಳೆ ಬಾತು. ತುಂಬ ಚೆನ್ನಾಗಾಗಿತ್ತು ಬಿಸಿಬೇಳೆ ಬಾತು. ನಮ್ಮ ಮನೆಯವ್ರ ಹತ್ರ ನಾನು ಅದೇ ಅಂದೆ, ಆದರೆ ಸ್ವಲ್ಪ ತೆಳು ಮಾಡಬೇಕು, ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ನಾನು ಕೂಡ ತೆಳು ಮಾಡಿದ್ದೆ. ನಾನು ಮಾಡಿದ್ದೇ ಲೇಟಾಗಿ ಮಾಡಿದ್ದೆ, ಯಾಕಂದರೆ ಮಾಡಿದ ತಕ್ಷಣ ಊಟ ಮಾಡೋಣ ಅಂತ. ಅದು ತುಂಬ ತಣ್ಣಗಾದ್ಮೇಲೆ ರುಚಿ ಅನಿಸಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬಂದಾಗೆ ನಾನು ಬಿಸಿಬೇಳೆ ಬಾತನ್ನ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬೇಗ ಬಂದರು ಇವತ್ತು. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನಮ್ಮ ಮನೆಯವರಿಗೆ ಈಗ ಬಜ್ಜಿಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಾನು ಎಲ್ಲ ಕೆಲಸನೂ ಮಾಡ್ತೀನಿ, ಎಲ್ಲ ಅಡುಗೆನೂ ಮಾಡ್ತೀನಿ. ನನಗೆ ಯಾಕೋ ಗೊತ್ತಿಲ್ಲ, ಬಜ್ಜಿ ಮಾಡೋದಂದರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಶ್ರೇಯಿಗೂ ಅಷ್ಟೇ, ಅವನಿಗೆ ಬಹಳ ಇಷ್ಟ ಬಜ್ಜಿ ಅಂದರೆ. ನಾನು ಅವನಿಗೆ ಹೇಳೋದು, ನೀನೇ ಬಜ್ಜಿ ಮಾಡ್ಕೊಳ್ಳೋ ಮಗ ಅಂತ. ಪಾಪ ಅದು ನೀ ಹೆಚ್ಚಿಕೊಡು ಮಮ್ಮಿ, ನಾನು ಮಾಡ್ಕೊತೀನಿ ಅನ್ನತ್ತೆ. ಹೆಚ್ಚಿದವ್ರಿಗೆ ಮಾಡೋದೇನು ಕಷ್ಟನಾ? ಆಮೇಲೆ ನಾನೇ ಹೆಚ್ಚಿ ನಾನೇ ಮಾಡಿ ಕೊಡ್ತೀನಿ. ನಮ್ಮ ಮನೆಯವ್ರು ನೋಡಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ.